ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತು ನೀವೆಲ್ಲ ಸಂತ ಶಿಶುನಾಳ ಶರೀಫ್ ಸಾಹೇಬರ ಪದ್ಯದ ಭಾವಾರ್ಥದ ಒಂದು ಕೊನೆಯ ಭಾಗಕ್ಕೆ ನಿಂತೀವಿ. ಕೊನೆಯ ಭಾಗ ಯಾವತ್ತು ಅಂತಂದ್ರೆ ಮೃತ್ಯು ರಸಾಯನ ಅಂತ ಹೇಳ್ತಾರೆ. ಅಂದ್ರೆ ಸಾವು ಅಂದರೆ ಏನು, ಅದನ್ನು ಗೆಲ್ಲೋದು ಹೆಂಗೆ ಅಂತಕ್ಕಂಥದ್ದನ್ನು ಇವತ್ತು ನೀವೆಲ್ಲ ಈ ಒಂದು ಪೀಠಿಕೆಯೊಳಗೆ ನೋಡೋಣಂತ. ಸಾವು ಅಂದ್ರೆ ಭಯ ಪಡೆದಂಥ ವ್ಯಕ್ತಿನ ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಈ ಸಾವು ಅಂತಕ್ಕಂಥದ್ದು ಇಡೀ ಜಗತ್ತನ್ನು ಹೆದರಿಸ್ತತಿ. ಸಾವಿನಿಂದ ತಪ್ಪಿಸಿಕೊಳ್ಳಲು ಮನುಷ್ಯ ಏನೆಲ್ಲ ಸಾಹಸ ಮಾಡ್ತಾನೆ. ತನ್ನ ಉಪಜೀವನಕ್ಕಾಗಿ ಮನೆ ಕಟ್ಟಿಕೊಂಡ, ಊರು ನಿರ್ಮಿಸಿಕೊಂಡ, ಜಾತಿ, ಭಾಷೆ, ರಾಜ್ಯ, ದೇಶ, ಸೈನ್ಯ, ಶಸ್ತ್ರಾಸ್ತ್ರ ಏನೆಲ್ಲ ನಿರ್ಮಿಸಿಕೊಂಡ, ಔಷಧಿ, ಮಾತ್ರೆಗಳು, ಆಪ್ರೇಷನ್ನು, ಅಂಗಾಂಗ ಬದಲಾವಣೆ, ಇನ್ನೂ ಏನೇನೋ ಕಂಡು ಹಿಡ್ಕೊಂಡ ಈ ಸಾವಿನಿಂದ ದೂರಾಗಲು ಪ್ರಯತ್ನ ಮಾಡ್ತಾನೋ ಇದ್ದಾನೋ. ಆದರೆ ಈ ಸಾವು ಅಂತಕ್ಕಂಥದ್ದು ನಮ್ಮನ್ನು ಬಿಡ್ತತೇನೋ. ಈ ಸಾವು ಎಲ್ಲರನ್ನೂ ನುಂಗಿ ನೀರು ಕುಡಿತೈತಿ. ಆದರೂ ಮನುಷ್ಯನ ಮನ ಬುದ್ಧಿಗಳು ಸಾವಿನ ಬಗ್ಗೆ ಭಯ, ಕುತೂಹಲ, ಆಶ್ಚರ್ಯಗಳಿಂದ ಇವತ್ತಿನವರೆಗೂ ಸಂಶೋಧನೆಗಳು ಹತ್ಯಾವು. ಸಾಧ್ಯವಾದಷ್ಟು ದೀರ್ಘಕಾಲ ಬದುಕಬೇಕಂತಕ್ಕಂಥ ಒಂದು ಪ್ರಯತ್ನದೊಳಗೆ ಮನುಷ್ಯ ಜೀವಿ ಅದರೊಳಗೆ ಸ್ವಲ್ಪ ಮಟ್ಟಿಗಾದರೂ ಯಶಸ್ವಿಯನ್ನು ಸಾಧಿಸ್ಯಾನ. ಬ್ಯಾಕ್ಟೀರಿಯಾ, ವೈರಸ್ಸು ಮತ್ತು ಕೆಲವು ಸೂಕ್ಷ್ಮ ಜೀವಿಗಳನ್ನು ಬಿಟ್ಟರೂ ಮನುಷ್ಯನಷ್ಟ ಇನ್ಯಾವ ಜೀವಿಯೂ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಈ ಮನುಷ್ಯ ಜೀವಿ ಮಾತ್ರ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳಲ್ಲ ಹೊರತಾಗಿ ಉಳಿದಂಥ ಯಾವ ಜೀವರಾಶಿನೂ ತಮ್ಮ ಜನಸಂಖ್ಯೆಯನ್ನು, ಪ್ರಾಣಿ ಸಂಖ್ಯೆಯನ್ನು, ಜೀವಿ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಮನುಷ್ಯ ಸಾವನ್ನು ಗೆದ್ದಂತಾತೇನೋ? ಖಂಡಿತ ಇಲ್ಲ. ಬದುಕಿದ್ದವರಿಗೆ ಸಾವಿನ ಭಯ ಬಿಡುವುದಿಲ್ಲ. ಹೊರಗಿನ ರಕ್ಷಣಾ ಸಾಧನಗಳಿಂದ ಸಾವನ್ನಾಗಲಿ ಸಾವಿನ ಭಯವನ್ನಾಗಲಿ ಗೆಲ್ಲುವುದು ಸಾಧ್ಯ ಇಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಏನು ಪರಿಹಾರಪ್ಪ ಅಂತಂದ್ರೆ ಸಾವಿಗೆ ಅಂಜದೆ ಧೈರ್ಯವಾಗಿ ಬದುಕೋದು ಮತ್ತು ಆ ಪರಮಾತ್ಮನ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಅನಿವಾರ್ಯವಾಗಿರುವುದನ್ನು ಧೈರ್ಯವಾಗಿ ಸ್ವೀಕರಿಸಿ ಸತ್ಯವನ್ನು ಅರಿತು ಮುನ್ನುಗ್ಗುವುದ ಒಂದು ಉಪಾಯ. ಬಸವಣ್ಣನವರು ತಮ್ಮ ವಚನದೊಳಗೆ ಹಿಂಗೆ ಹೇಳ್ತಾರೋ, ಅಂಜಿದರಾಗದು ಅಳುಕಿದರಾಗದು, ವಜ್ರ ಪಂಜರದೊಳಗಿದ್ದರಾಗದು ನೋಡ, ತಪ್ಪುದುವೋ ಲಲಾಟ ಲಿಖಿತ, ಧೃತಿಗೆಟ್ಟು ಧಾತುಗೆಟ್ಟರೆ ಬಪ್ಪುದು ತಪ್ಪದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಸಾವಿಗೆ ಅಂಜಿದ್ರೂ ಆಗೋದಿಲ್ಲ, ಅಳಕಿದ್ರೂ ಆಗೋದಿಲ್ಲ, ಸಾವು ಬರ್ತೈತಿ ಅಂತೇಳಿ ನಾವು ವಜ್ರದ ಪಂಜರದೊಳಗೆ ಕುಂತ್ಕೊಂಡ್ರೂ ಆ ಸಾವು ಅಂತಕ್ಕಂಥದ್ದು ತಪ್ಪೋದಿಲ್ಲ. ಈ ಲಲಾಟ ಲಿಖಿತ ಅಂತಂದ್ರೆ ನಮ್ಮ ಪ್ರಾರಬ್ಧದೊಳಗೆ ಬರೆದಂಥದ್ದು ತಪ್ಪೋದಿಲ್ಲ. ಆ ಪ್ರಾರಬ್ಧಕ್ಕೆ ಧೃತಿಗೆಟ್ರ ಹೆದರಿದ್ರೆ ಅದೇನು ಹಿಂದೆ ಸರಿಯೋದಿಲ್ಲ, ಬರೋದನ. ಅದಕ್ಕೆ ಬಸವಣ್ಣನವ್ರು ಇನ್ನೊಂದು ಮಾತು ಹೇಳ್ಯಾರು, ಬಾರದು ಬಪ್ಪದು ಬಪ್ಪುದು ತಪ್ಪದು ಅಂತೇಳ್ಯಾರ. ಹಂಗೆ ಆಸ್ಟ್ರಿಚ್ ಅಂತಕ್ಕಂಥ ಒಂದು ಪಕ್ಷಿ ತನ್ನ ವೈರಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಸಂಗದೊಳಗೆ ಅದು ಏನು ಮಾಡ್ತೈತಿ ಅಂತಂದ್ರೆ ಓಡಿ ಹೋಗಿ ಉಸುಕಿನೊಳಗೆ ಅಂದ್ರೆ ಮರಳಿನೊಳಗೆ ತನ್ನ ಮುಖವನ್ನು ಹುದುಗಿಸ್ಕೊಂಡ ಕೊಂಡಿರ್ತೈತೆ ಅಂತ. ಅಷ್ಟು ಮಣ್ಣೊಳಗೆ ಉಸುಕಿನೊಳಗೆ ತನ್ನ ಮುಖವನ್ನು ಅಡಗಿಸಿಕೊಂಡ ಕುಂತ ವೈರಿಯಿಂದ ನಾ ಪಾರಾದ್ನಿ ಅಂತೇಳಿ ಸಮಾಧಾನ ಪಡ್ಕೊತೈತೆ ಅಂತ. ಹಂಗೆ ಈ ಪಕ್ಷಿ ಅಂತ ಈ ಒಂದು ಮಾನವನ ಸ್ಥಿತಿ ಆಗೈತಿ. ಏನೆಲ್ಲ ಸಾಧನೆ ಮಾಡಿದರೂ
ವೈಜ್ಞಾನಿಕವಾಗಿ ಎಷ್ಟೋ ಮುಂದುವರೆದ್ರು, ಎಷ್ಟೆಲ್ಲ ರೋಗ ನಿವಾರಕ ಮಾತ್ರೆಗಳನ್ನು ಸಾಧನಗಳನ್ನು ಕಂಡು ಹಿಡಿದರೂ ಸಾವಿನಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ, ಅದು ಸಾಧ್ಯ ಆಗೋದೂ ಇಲ್ಲ. ಇನ್ನೊಂದು ಉಪಾಯ ಐತಿ, ಅದು ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಸತ್ಯವನ್ನು ಅಂದ್ರೆ ಯಾವುದು ಈ ಭೂಮಿ ಮ್ಯಾಗ ಹುಟ್ಟೈತಿ ಅದಕ್ಕೆ ಮರಣ ಕಟ್ಟಿಟ್ಟು ಬುತ್ತಿ, ಈ ಒಂದು ಸತ್ಯವನ್ನು ಒಪ್ಪಿಕೊಂಡ ಅದನ್ನು ಅರ್ಥ ಮಾಡಿಕೊಂಡ ಅದರ ಒಂದು ಅನಿವಾರ್ಯತೆಯನ್ನು ಒಪ್ಪಿಕೊಂಡ ಸಾವನ್ನು ಮೀರಿ ಸಾವಿನ ಭಯವನ್ನು ತೂರಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ಅಂತ ಹೇಳ್ತಾರೆ. ಅನೇಕ ಜನ ಯೋಗಿಗಳು ವೀರಾದಿ ವೀರರು ಈ ಒಂದು ಮಾರ್ಗವನ್ನು ಅನುಸರಿಸಿ ಯಶಸ್ವಿ ಆಗ್ಯಾರ. ಅಂಥ ಯೋಗಿಗಳಲ್ಲಿ ಮಹಾಯೋಗಿ ಸರ್ವಜ್ಞ ಸಾವನ್ನು ಕುರಿತಾಗಿ ಅದ್ಭುತವಾದಂಥ ಒಂದು ಜ್ಞಾನವನ್ನು ನಮಗೆ ನೀಡಿ ಹೋಗ್ಯಾರ. ಅದೇನಪ್ಪ ಅಂತಂದ್ರೆ ಜೀವಿ ಜೀವವ ತಿಂದು ಜೀವಿಗಳ ಹುಟ್ಟಿಸಿರೆ ಸಾವು ಎಲ್ಲಿಯುವುದೋ ಜಗದೊಳಗೆ ಸ್ವಾರ್ಥವೇ ಸಾವು ಸರ್ವಜ್ಞ ಅಂತ ಹೇಳ್ಯಾರ. ಅಂದ್ರೆ ಒಂದು ಜೀವವ ಮತ್ತೊಂದು ಜೀವವನ್ನು ತಿಂದ ತನ್ನ ಸಂತಾನವನ್ನು ಅಭಿವೃದ್ಧಿ ಮಾಡ್ತೈತಿ. ಇದನ್ನು ಸರ್ವಜ್ಞ ಕೇಳ್ತಾನೋ, ಕೇವಲ ದೇಹ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿರುವಾಗ ಸಾವು ಎಂಬುದು ಎಲ್ಲೈತಿ ಅಂದ್ರೆ ಈ ಒಂದು 84 ಲಕ್ಷ ಜೀವರಾಶಿಗೂ ಯಾವ ಮೋಕ್ಷ ಅನ್ನುವಂಥದ್ದು, ಮುಕ್ತಿ ಅನ್ನುವಂಥದ್ದು ಎಲ್ಲಿವರೆಗೂ ಸಿಗೋದಿಲ್ಲೋ ಅಲ್ಲಿವರೆಗೂ ಈ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು ತಪ್ಪೋದಿಲ್ಲ. ಅಂದಮೇಲೆ ಇದು ಸಾವು ಅಂತಂದ್ರೆ ಏನಪ್ಪ ಅಂತಂದ್ರೆ ಕೇವಲ ದೇಹದ ಬದಲಾವಣೆ ಅಷ್ಟೇ ಇಲ್ಲಿ ನಡೀತೈತಿ. ಯಾರಾದರೂ ಒಬ್ಬರು ಅಥವಾ ಯಾವುದಾದ್ರೂ ಒಂದು ಜೀವಿ ಸಾಯ್ತೈತಿ, ತನ್ನ ದೇಹವನ್ನು ತ್ಯಾಗ ಮಾಡ್ತೈತಿ ಅಂತಂದ್ರೆ ಅದು ಬೇರೊಂದು ದೇಹವನ್ನು ಪ್ರವೇಶ ಮಾಡಲಿಕ್ಕೆ, ಹೊಸ ದೇಹವನ್ನು ಪ್ರವೇಶ ಮಾಡಲಿಕ್ಕಾಗಿನ ಈ ಒಂದು ದೇಹದ ಒಂದು ವಿಸರ್ಜನೆಯನ್ನು ಮಾಡ್ತದ ಅಂತೇಳಿ ಅವ್ರು ಹೇಳ್ತಾರೆ. ಅಂದ್ರೆ ನಾವು ತೊಟ್ಟಿರ್ತಕ್ಕಂಥ ಅಂಗಿ ಹರಿದ್ರೆ, ಹಳತಾದ್ರೆ, ಹೊಲಸಾದ್ರೆ ಹೆಂಗೆ ನಾವು ತೊಟ್ಟಂಥ ಅರಿವೆಗಳನ್ನು ಕಳಿಸಿ ಹಾಕಿ ಹೊಸ ಬಟ್ಟೆಗಳನ್ನು ನಾವು ಧಾರಣೆ ಮಾಡ್ತೇವೋ ಹಂಗೆ ಈ ದೇಹವನ್ನು ಬಿಡೋದು ಅಂತಂದ್ರೆ, ಸಾವನ್ನು ಸ್ವೀಕರಿಸೋದು ಅಂತಂದ್ರೆ ಇಲ್ಲಿವರೆಗಿದ್ದಂಥ ಈ ದೇಹ ಅಂತಕ್ಕಂಥ ಅಂಗಿಯನ್ನು ಕಳಚಿಬಿಟ್ಟು ಮುಂದೆ ಇನ್ನೊಂದು ಹೊಸ ಅಂಗಿ ಅಂದ್ರೆ ಇನ್ನೊಂದು ಹೊಸ ಜನ್ಮವನ್ನು ತೊಡಲಿಕ್ಕೆ, ಧಾರಣ ಮಾಡಲಿಕ್ಕೆ ಹೋಗುವಂಥ ಒಂದು ಬದಲಾವಣೆ ಆಯ್ತಿದು ಅಂತೇಳಿ ಹೇಳ್ತಾರೆ. ಆತ್ಮವಿಕಾಸ ನಿರಂತರವಾಗಿ ನಡಿಬೇಕು ಅಂತಂದ್ರೆ ಈ ಸಾವು ಅಂತಕ್ಕಂಥದ್ದು ಇರಲೇಬೇಕು. ಇದಕ್ಕೆ ಸಾವು ಅನ್ನೋದಕ್ಕಿಂತ ಆತ್ಮವಿಕಾಸ ಅನ್ನೋದನ್ನು ಸರಿ ಆಕ್ಕತಿ ಅಂತೇಳಿ ಕವಿ ಸರ್ವಜ್ಞರು ಇಲ್ಲಿ ಅಭಿಪ್ರಾಯ ಪಡ್ತಾರೆ. ಜಗತ್ತಿನೊಳಗೆ ಸ್ವಾರ್ಥಕ್ಕಿಂತಲೂ ಮಿಗಿಲಾದಂಥ ಸಾವು ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಸ್ವಾರ್ಥ ಪ್ರೇರಿತರಾಗಿ ಇನ್ನೊಬ್ಬರನ್ನು ಶೋಷಣೆ ಮಾಡುತ್ತಾ, ಪರಜೀವಿಗಳನ್ನು ಹಿಂಸಿಸುತ್ತಾ ಜಗತ್ತಿನಲ್ಲೆಲ್ಲ ದುಃಖವನ್ನೇ ಹರಡುವಂಥ ಮನುಷ್ಯ ಏನದನಲ್ಲ, ಇಂಥ ಮನುಷ್ಯ ಬದುಕಿದ್ರು ಸತ್ತಂಗ. ಅದಕ್ಕೆ ವ್ಯತಿರಿಕ್ತವಾಗಿ ಬದುಕು ಯಾವುದು ಎಂಬುದನ್ನು ಸರ್ವಜ್ಞ ಇನ್ನೊಂದು ವಚನದಲ್ಲಿ ಹಿಂಗೆ ಹೇಳ್ತಾರೋ, ಸಾವು ಜೀವಗಳೆರಡು ಭಾವಿಸಲು ಒಂದಯ್ಯ, ಜೀವಿಸಲು ಬೀಜ ಸಾವಂತೆ ಜಗಹಿತಕ್ಕೆ ಸಾವುದೇ ಜೀವ ಸರ್ವಜ್ಞ ಅಂತೇಳಿ ಹೇಳ್ತಾರೆ. ಅಂದ್ರೆ ಒಂದು ಬೀಜ ಮೊಳಕೆ ಹೊಡೆದ ಸಸಿಯಾಗಿ, ಗಿಡ ಆಗಿ, ಮರ ಆಗಿ ಬದುಕಬೇಕು ಅಂತಂದ್ರೆ ಅದು ಮಣ್ಣೊಳಗೆ ಬೀಳಬೇಕು, ಅದರ ಮ್ಯಾಗ ಮಣ್ಣು ಮುಚ್ಚಿಸ್ಕೊಂಡು ಆ ಬೀಜ ಅಂತಕ್ಕಂಥದ್ದು ಸಾಯಕ್ಕೆ ಸಿದ್ಧ ಆಗಬೇಕು. ಅಂದಾಗ ಅದು ಮಣ್ಣೊಳಗೆ ಹುದುಗಿಕೊಂಡ ಮೊಳಕೆ ಹೊಡೆದ ಸಸಿಯಾಗಿ, ಗಿಡವಾಗಿ, ಮರವಾಗಿ ಫಲ ಕೊಟ್ಟಾಗ ಅದರ ಬದುಕು ಸಾರ್ಥಕ ಆಕ್ಕತಿ. ಅಂಥ ಒಂದು ಬೀಜ ಒಂದು ವೇಳೆ ಆ ಬೀಜ ಸಾಯಕ್ಕೆ ಒಪ್ಪದಿದ್ದರೂ ಮುಂದೊಂದು ದಿನ ಅದನ್ನು ಇದ್ದಂಥ ಪ್ರಾಣಿ ಪಕ್ಷಿಗಳಾಗಲಿ ಅಥವಾ ಮನುಷ್ಯರಾಗಲಿ ಅದನ್ನು ತಿಂದ ಮುಗಿಸ್ಬೋದು. ಧೂಳಿನೊಳಗೆ ಬೆರೆತು ಹುಳಿತು ಕೊಳಿತೂ ಹೋಗ್ಬೋದು. ಒಟ್ಟಿನೊಳಗೆ ಆ ಬೀಜ ಸಾವುದಂತೂ ನಿಶ್ಚಿತ. ರೈತನ ಕೈಗೆ ಸಿಕ್ಕು ಮಣ್ಣಿನಲ್ಲಿ ಬಿದ್ದು ಸಾಯಲು ಸಿದ್ಧವಾದರೆ ಮುಂದಾದ ಮರವಾಗಿ ತನ್ನ ಜೀವನವನ್ನು
ಸಾರ್ಥಕಗೊಳಿಸ್ತತಿ. ಹಾಗೆ ಸಾವು ಜೀವಿಗಳೆರಡರ ನಡುವೆ ಬಹಳ ಭೇದ ಇಲ್ಲ ಅಂತೇಳಿ ಆ ಒಂದು ಸರ್ವಜ್ಞ ಕವಿ ಇಲ್ಲಿ ಹೇಳ್ತಾರೆ. ಪ್ರತಿಯೊಂದು ಜೀವಿನೂ ಅಥವಾ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾಯುವುದೇ ನಿಶ್ಚಿತ ಅಂದ ಮೇಲೆ ಆ ಸಾವಿಗೆ ಹೆದರೋದು ಯಾಕೆ? ಬದುಕಿರೋ ತನಕ ದೇಶದ ಹಿತ, ಜನರ ಹಿತಕ್ಕಾಗಿ ನಮ್ಮ ಬಾಳನ್ನು ಸವಿಸೋದು ಎಂಥ ಪುಣ್ಯದ ಕೆಲಸ ಅಂತೇಳಿ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಸ್ವಾತಂತ್ರ್ಯ ಹೋರಾಟದೊಳಗೆ ನಮ್ಮ ದೇಶದೊಳಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯಾವುದೇ ಪೂರ್ವಾಪಲಾಪೇಕ್ಷೆ ಇಲ್ಲದೇನ ಹೋರಾಡಿ ಅಹಿಂಸಾ ಮಾರ್ಗದೊಳಗೆ ಸಾಕಷ್ಟು ಜನ ಏನು ಮಾಡಿದರು, ತಮ್ಮ ಜೀವವನ್ನು ಅರ್ಪಣೆ ಮಾಡಿ, ರಕ್ತ ತರ್ಪಣವನ್ನು ಮಾಡಿ ನಮ್ಮ ದೇಶಕ್ಕೆ ಆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅಂಥ ಒಂದು ಸ್ವಾತಂತ್ರ್ಯದ ಸುಖವನ್ನು ಈಗ ನಾವು ಅನುಭವಿಸಕತ್ತೇವೆ. ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ನೆನಪು ಮಾಡ್ಕೋತೇವೆ. ಅಂಥವರು ಸತ್ತೂ ಬದುಕ್ಯಾರು. ಅದಕ್ಕೆ ಜಗತ್ತಿನ ಹಿತಕ್ಕಾಗಿ ಸಾಯೋದು ಅಂದ್ರೆ ಶಾಶ್ವತವಾಗಿ ಬದುಕುವುದೇ ಆಗ್ಯದ. ಅಂದ್ರೆ ಅವ್ರ ಹೆಸರು ಅಜರಾಮರವಾಗಿ ಈ ಒಂದು ನಮ್ಮ ದೇಶದೊಳಗೆ ಈ ಭೂಮಿ ಮೇಲೆ ಉಳ್ಕೊಂಡು ಬಿಟ್ಟತಿ ಅಂತೇಳಿ ಹೇಳ್ತಾರೆ. ಇನ್ನು ಅದೇ ಸರ್ವಜ್ಞ ಕವಿಗಳು ಮತ್ತೊಂದು ವಚನದೊಳಗೆ ನಮಗೆ ಧೈರ್ಯವನ್ನು ತುಂಬ್ತಾರೆ. ಹೆಂಗಪ್ಪ ಅಂತಂದ್ರೆ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಸ್ವಮೇಧ ಫಲ, ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು ಸರ್ವಜ್ಞ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಜೀವನದೊಳಗೆ ದೊಡ್ಡ ಗುರಿಗಳನ್ನು ಇರಿಸಿಕೊಂಡ ಯಶಸ್ವಿಗೊಳಿಸಲು ಹೋರಾಡಬೇಕು. ಯಾವುದೇ ಕಾರಣಕ್ಕೂ ಸೋಲು, ಅಪಮಾನ, ನಿಂದೆ ಬರಬಹುದು. ಅವುಗಳಿಗೆ ಹೆದರದ ಮುನ್ನುಗ್ಗಿದರೆ ಖಂಡಿತವಾಗಿ ಯಶಸ್ಸು ಅನ್ನುವಂಥದ್ದು ಸಿಗ್ತೈತಿ. ಆ ಪರಮಾತ್ಮನ ಒಂದು ಉದ್ದೇಶವನ್ನು ಈಡೇರಿಸಲು, ಗುರು ತೋರಿಸಿದಂಥ ಗುರಿಯನ್ನು ಮುಟ್ಟಲು ಯಾವುದೇ ಕಾರಣಕ್ಕೂ ಸಾವಿಗೆ ಅಂಜಬಾರದು ಅಂತೇಳಿ ಆ ಸರ್ವಜ್ಞ ಕವಿಗಳು ಹೇಳ್ತಾರನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ, ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.